ತಮಿಳು ಚಲನಚಿತ್ರಗಳನ್ನ ಹಿಂದಿಯಲ್ಲಿ ಡಬ್ ಮಾಡಲಾಗ್ತಿದೆ ಅನ್ನೋ ತಮ್ಮ ಹೇಳಿಕೆಯಿಂದ ಉಂಟಾಗಿದ್ದ ವಿವಾದದ ಮಧ್ಯೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸ್ಪಷ್ಟೀಕರಣ ನೀಡಲಿಕ್ಕೆ ಮುಂದಾಗಿದ್ದಾರೆ. ಹಿಂದಿ ಭಾಷೆಯನ್ನ ನಾನು ಯಾವತ್ತೂ ಕೂಡ ವಿರೋಧ ಮಾಡೋದಿಲ್ಲ ಅಂತ ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ತಿರುಗೇಟು ನೀಡಿದ್ದಾರೆ ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ ಅವರ ಮಾತಿನ ಅರ್ಥ ಏನು? ಬಲವಂತವಾಗಿ ಭಾಷೆಯನ್ನ ಹೇರೋದು ಅಥವಾ ಒಂದು ಭಾಷೆಯನ್ನ ವಿರೋಧ ಮಾಡೋದು ಎರಡೂ ಕೂಡ ತಪ್ಪು. ಯಾವುದಾದ್ರೂ ಒಂದು ಭಾಷೆಯನ್ನ ಕಲಿಲೇಬೇಕು, ನೀವು ಈ ಭಾಷೆಯನ್ನ ಮಾತನಾಡಲೇಬೇಕು ಅಂತ ಹೇಳಿ ಬಲವಂತ ಮಾಡೋದು ತಪ್ಪು. ಹಾಗೇನೆ ಒಂದು ಭಾಷೆಯನ್ನ ವಿರೋಧ ಮಾಡೋದು, ಈ ಭಾಷೆ ನಮ್ಮ ನೆಲದಲ್ಲಿ ಇರಕೂಡ್ದು, ಈ ಭಾಷೆಯನ್ನ ನಮ್ಮ ನೆಲದಲ್ಲಿ ಯಾರು ಮಾತನಾಡಕೂಡ್ದು ಅನ್ನೋ ರೀತಿಯ ಧೋರಣೆ ಕೂಡ ತಪ್ಪು ಅಂತ ಪವನ್ ಕಲ್ಯಾಣ್ ಮಾತನಾಡಿದ್ದಾರೆ. ರಾಷ್ಟ್ರೀಯ ಮತ್ತು ಸಾಂಸ್ಕೃತಿಕ ಏಕೀಕರಣದ ತತ್ವಗಳಿಗೆ ಈ ಎರಡೂ ಧೋರಣೆಗಳು ಕೂಡ ವಿರುದ್ಧವಾದದ್ದು. ಹಿಂದಿಯನ್ನ ಒಂದು ಭಾಷೆಯಾಗಿ ನಾನು ಎಂದಿಗೂ ಕೂಡ ವಿರೋಧ ಮಾಡೋದಿಲ್ಲ, ಆದ್ರೆ ಹಿಂದಿ ಭಾಷೆಯನ್ನ ಕಡ್ಡಾಯಗೊಳಿಸಿ ಅಂತಂದ್ರೆ ಅದಕ್ಕೆ ನನ್ನ ವಿರೋಧ ಇದೆ ಅಂತ ಹೇಳಿ ಸ್ಪಷ್ಟೀಕರಣ ನೀಡಿದ್ದಾರೆ ಪವನ್ ಕಲ್ಯಾಣ್. ಪರ ವಿರೋಧ ದೇಶದ ಸಾಂಸ್ಕೃತಿಕ ಏಕೀಕರಣಕ್ಕೆ ಪೆಟ್ಟು ನೀಡುತ್ತೆ. ಒಂದು ಭಾಷೆಯನ್ನ ಅತಿಯಾಗಿ ಅವಲಂಬಿಸೋದು ಅಥವಾ ಅತಿಯಾಗಿ ವಿರೋಧಿಸೋದು ಎರಡೂ ಕೂಡ ದೇಶದ ಏಕೀಕರಣಕ್ಕೆ ಪೆಟ್ಟು ನೀಡುತ್ತೆ ಅನ್ನೋದು ಪವನ್ ಕಲ್ಯಾಣ್ ಅವರ ವಾದ. ಎನ್ಇಪಿ 2020 ಪ್ರಕಾರ ಹಿಂದಿ ಭಾಷೆಯನ್ನ ಕಡ್ಡಾಯಗೊಳಿಸಿಲ್ಲ, ಆದ್ರೆ ಹೇರಿಕೆಯ ಬಗ್ಗೆ ಸುಳ್ಳು ನಿರೂಪಣೆಯನ್ನ ಹರಡಿಸಲಾಗ್ತಾ ಇದೆ ಬೇಕು ಅಂತಲೇ. ಎನ್ಇಪಿ ಅಡಿ ವಿದೇಶಿ ಭಾಷೆ ಜೊತೆಯಲ್ಲಿ 2 ಸ್ಥಳೀಯ ಭಾಷೆಗಳನ್ನ ಭಾರತದಲ್ಲಿ ಬಳಕೆಯಾಗುವ ಭಾಷೆಗಳನ್ನ ಕಲೀಲಿಕ್ಕೆ ಅವಕಾಶ ಇದೆ. ಹಿಂದಿ ಕಲಿಯೋಕೆ ಬಯಸಿದ್ರೆ ಹಿಂದಿ ಬಯಸದೇ ಹೋದ್ರೆ ತೆಲುಗು, ತಮಿಳು, ಮಲಯಾಳಂ, ಕನ್ನಡ, ಮರಾಠಿ, ಸಂಸ್ಕೃತ, ಗುಜರಾತಿ ಹೀಗೆ ಅನೇಕ ಆಯ್ಕೆಗಳಿದೆ. ಅಸ್ಸಾಮಿ ಭಾಷೆಯನ್ನ ಕೂಡ ಕಲಿಬಹುದು. ಕಾಶ್ಮೀರಿ, ಒಡಿಯಾ ಭಾಷೆಗಳನ್ನ ಕೂಡ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳಬಹುದು. ವಿದೇಶಿ ಭಾಷೆಯ ಜೊತೆಯಲ್ಲೇ ಭಾರತೀಯ ಭಾಷೆಯ ಆಯ್ಕೆಯ ಸ್ವಾತಂತ್ರ್ಯ ಕೂಡ ಎನ್ಇಪಿ ಅಡಿಯಲ್ಲಿ ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಇಚ್ಛೆಯ ಅನುಸಾರವಾಗಿ ನಡೆಯುತ್ತೆ. ತ್ರಿಭಾಷಾ ನೀತಿ ಉದ್ದೇಶವೇ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅನುಕೂಲ ಆಗಬೇಕು ಅನ್ನೋದು. ಇಲ್ಲಿ ರಾಜಕೀಯವೋ ಮತ್ತೊಂದು ಅಜೆಂಡವನ್ನು ಬೆರೆಸಿ ಭಾಷೆಯ ಹೆಸರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪವನ್ ಕಲ್ಯಾಣ್. ರಾಜಕೀಯ ಕಾರ್ಯಸೂಚಿಗಾಗಿ ಈ ನೀತಿಯನ್ನ ತಪ್ಪಾಗಿ ಅರ್ಥೈಸಲಾಗ್ತಾ ಇದೆ. ಭಾರತೀಯರಿಗೆ ಭಾಷಾ ಸ್ವಾತಂತ್ರ್ಯ, ಅದರ ಜೊತೆಗೆ ಶೈಕ್ಷಣಿಕ ಆಯ್ಕೆಯ ಸ್ವಾತಂತ್ರ್ಯ ಇದೆ, ಅದರ ಪರವಾಗಿ ನಾನಿದ್ದೇನೆ ಅಂತ ಹೇಳೋ ಮೂಲಕ ತಮ್ಮ ಹೇಳಿಕೆಯಿಂದ ಎದ್ದಿದ್ದ ವಿವಾದಕ್ಕೆ ಸ್ಪಷ್ಟೀಕರಣ ನೀಡೋ ಪ್ರಯತ್ನವನ್ನ ಮಾಡಿದ್ದಾರೆ ಪವನ್ ಕಲ್ಯಾಣ್. ತಮಿಳು ಚಲನಚಿತ್ರಗಳನ್ನ ಹಿಂದಿಯಲ್ಲಿ ಡಬ್ ಮಾಡಲಾಗ್ತಿದೆ ಅನ್ನೋ ತಮ್ಮ ಹೇಳಿಕೆಯಿಂದ ಉಂಟಾಗಿದ್ದ ವಿವಾದದ ಮಧ್ಯೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸ್ಪಷ್ಟೀಕರಣ ನೀಡಲಿಕ್ಕೆ ಮುಂದಾಗಿದ್ದಾರೆ. ಹಿಂದಿ ಭಾಷೆಯನ್ನ ನಾನು ಯಾವತ್ತೂ ಕೂಡ ವಿರೋಧ ಮಾಡೋದಿಲ್ಲ ಅಂತ ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ತಿರುಗೇಟು ನೀಡಿದ್ದಾರೆ ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ ಅವರ ಮಾತಿನ ಅರ್ಥ ಏನು? ಬಲವಂತವಾಗಿ ಭಾಷೆಯನ್ನ ಹೇರೋದು ಅಥವಾ ಒಂದು ಭಾಷೆಯನ್ನ ವಿರೋಧ ಮಾಡೋದು ಎರಡೂ ಕೂಡ ತಪ್ಪು. ಯಾವುದಾದ್ರೂ ಒಂದು ಭಾಷೆಯನ್ನ ಕಲಿಲೇಬೇಕು, ನೀವು ಈ ಭಾಷೆಯನ್ನ ಮಾತನಾಡಲೇಬೇಕು ಅಂತ ಹೇಳಿ ಬಲವಂತ ಮಾಡೋದು ತಪ್ಪು. ಹಾಗೇನೆ ಒಂದು ಭಾಷೆಯನ್ನ ವಿರೋಧ ಮಾಡೋದು, ಈ ಭಾಷೆ ನಮ್ಮ ನೆಲದಲ್ಲಿ ಇರಕೂಡ್ದು, ಈ ಭಾಷೆಯನ್ನ ನಮ್ಮ ನೆಲದಲ್ಲಿ ಯಾರು ಮಾತನಾಡಕೂಡ್ದು ಅನ್ನೋ ರೀತಿಯ ಧೋರಣೆ ಕೂಡ ತಪ್ಪು ಅಂತ ಪವನ್ ಕಲ್ಯಾಣ್ ಮಾತನಾಡಿದ್ದಾರೆ. ರಾಷ್ಟ್ರೀಯ ಮತ್ತು ಸಾಂಸ್ಕೃತಿಕ ಏಕೀಕರಣದ ತತ್ವಗಳಿಗೆ ಈ ಎರಡೂ ಧೋರಣೆಗಳು ಕೂಡ ವಿರುದ್ಧವಾದದ್ದು. ಹಿಂದಿಯನ್ನ ಒಂದು ಭಾಷೆಯಾಗಿ ನಾನು ಎಂದಿಗೂ ಕೂಡ ವಿರೋಧ ಮಾಡೋದಿಲ್ಲ, ಆದ್ರೆ ಹಿಂದಿ ಭಾಷೆಯನ್ನ ಕಡ್ಡಾಯಗೊಳಿಸಿ ಅಂತಂದ್ರೆ ಅದಕ್ಕೆ ನನ್ನ ವಿರೋಧ ಇದೆ ಅಂತ ಹೇಳಿ ಸ್ಪಷ್ಟೀಕರಣ ನೀಡಿದ್ದಾರೆ ಪವನ್ ಕಲ್ಯಾಣ್. ಪರ ವಿರೋಧ ದೇಶದ ಸಾಂಸ್ಕೃತಿಕ ಏಕೀಕರಣಕ್ಕೆ ಪೆಟ್ಟು ನೀಡುತ್ತೆ. ಒಂದು ಭಾಷೆಯನ್ನ ಅತಿಯಾಗಿ ಅವಲಂಬಿಸೋದು ಅಥವಾ ಅತಿಯಾಗಿ ವಿರೋಧಿಸೋದು ಎರಡೂ ಕೂಡ ದೇಶದ ಏಕೀಕರಣಕ್ಕೆ ಪೆಟ್ಟು ನೀಡುತ್ತೆ ಅನ್ನೋದು ಪವನ್ ಕಲ್ಯಾಣ್ ಅವರ ವಾದ. ಎನ್ಇಪಿ 2020 ಪ್ರಕಾರ ಹಿಂದಿ ಭಾಷೆಯನ್ನ ಕಡ್ಡಾಯಗೊಳಿಸಿಲ್ಲ, ಆದ್ರೆ ಹೇರಿಕೆಯ ಬಗ್ಗೆ ಸುಳ್ಳು ನಿರೂಪಣೆಯನ್ನ ಹರಡಿಸಲಾಗ್ತಾ ಇದೆ ಬೇಕು ಅಂತಲೇ. ಎನ್ಇಪಿ ಅಡಿ ವಿದೇಶಿ ಭಾಷೆ ಜೊತೆಯಲ್ಲಿ 2 ಸ್ಥಳೀಯ ಭಾಷೆಗಳನ್ನ ಭಾರತದಲ್ಲಿ ಬಳಕೆಯಾಗುವ ಭಾಷೆಗಳನ್ನ
ಕಲೀಲಿಕ್ಕೆ ಅವಕಾಶ ಇದೆ. ಹಿಂದಿ ಕಲಿಯೋಕೆ ಬಯಸಿದ್ರೆ ಹಿಂದಿ ಬಯಸದೇ ಹೋದ್ರೆ ತೆಲುಗು, ತಮಿಳು, ಮಲಯಾಳಂ, ಕನ್ನಡ, ಮರಾಠಿ, ಸಂಸ್ಕೃತ, ಗುಜರಾತಿ ಹೀಗೆ ಅನೇಕ ಆಯ್ಕೆಗಳಿದೆ. ಅಸ್ಸಾಮಿ ಭಾಷೆಯನ್ನ ಕೂಡ ಕಲಿಬಹುದು. ಕಾಶ್ಮೀರಿ, ಒಡಿಯಾ ಭಾಷೆಗಳನ್ನ ಕೂಡ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳಬಹುದು. ವಿದೇಶಿ ಭಾಷೆಯ ಜೊತೆಯಲ್ಲೇ ಭಾರತೀಯ ಭಾಷೆಯ ಆಯ್ಕೆಯ ಸ್ವಾತಂತ್ರ್ಯ ಕೂಡ ಎನ್ಇಪಿ ಅಡಿಯಲ್ಲಿ ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ಇಚ್ಛೆಯ ಅನುಸಾರವಾಗಿ ನಡೆಯುತ್ತೆ. ತ್ರಿಭಾಷಾ ನೀತಿ ಉದ್ದೇಶವೇ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅನುಕೂಲ ಆಗಬೇಕು ಅನ್ನೋದು. ಇಲ್ಲಿ ರಾಜಕೀಯವು ಮತ್ತೊಂದು ಅಜೆಂಡವನ್ನು ಬೆರೆಸಿ ಭಾಷೆಯ ಹೆಸರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡೋದು ಬೇಡ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪವನ್ ಕಲ್ಯಾಣ್. ರಾಜಕೀಯ ಕಾರ್ಯಸೂಚಿಗಾಗಿ ಈ ನೀತಿಯನ್ನ ತಪ್ಪಾಗಿ ಅರ್ಥೈಸಲಾಗ್ತಾ ಇದೆ. ಭಾರತೀಯರಿಗೆ ಭಾಷಾ ಸ್ವಾತಂತ್ರ್ಯ, ಅದರ ಜೊತೆಗೆ ಶೈಕ್ಷಣಿಕ ಆಯ್ಕೆಯ ಸ್ವಾತಂತ್ರ್ಯ ಇದೆ, ಅದರ ಪರವಾಗಿ ನಾನಿದ್ದೇನೆ ಅಂತ ಹೇಳೋ ಮೂಲಕ ತಮ್ಮ ಹೇಳಿಕೆಯಿಂದ ಎದ್ದಿದ್ದ ವಿವಾದಕ್ಕೆ ಸ್ಪಷ್ಟೀಕರಣ ನೀಡೋ ಪ್ರಯತ್ನವನ್ನ ಮಾಡಿದ್ದಾರೆ ಪವನ್ ಕಲ್ಯಾಣ್. ತಮಿಳು ಚಲನಚಿತ್ರಗಳನ್ನ ಹಿಂದಿಯಲ್ಲಿ ಡಬ್ ಮಾಡಲಾಗ್ತಿದೆ ಅನ್ನೋ ತಮ್ಮ ಹೇಳಿಕೆಯಿಂದ ಉಂಟಾಗಿದ್ದ ವಿವಾದದ ಮಧ್ಯೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಸ್ಪಷ್ಟೀಕರಣ ನೀಡಲಿಕ್ಕೆ ಮುಂದಾಗಿದ್ದಾರೆ. ಹಿಂದಿ ಭಾಷೆಯನ್ನ ನಾನು ಯಾವತ್ತೂ ಕೂಡ ವಿರೋಧ ಮಾಡೋದಿಲ್ಲ ಅಂತ ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ತಿರುಗೇಟು ನೀಡಿದ್ದಾರೆ ಪವನ್ ಕಲ್ಯಾಣ್. ಪವನ್ ಕಲ್ಯಾಣ್ ಅವರ ಮಾತಿನ ಅರ್ಥ ಏನು? ಬಲವಂತವಾಗಿ ಭಾಷೆಯನ್ನ ಹೇರೋದು ಅಥವಾ ಒಂದು ಭಾಷೆಯನ್ನ ವಿರೋಧ ಮಾಡೋದು ಎರಡೂ ಕೂಡ ತಪ್ಪು. ಯಾವುದಾದ್ರೂ ಒಂದು ಭಾಷೆಯನ್ನ ಕಲಿಲೇಬೇಕು, ನೀವು ಈ ಭಾಷೆಯನ್ನ ಮಾತನಾಡಲೇಬೇಕು ಅಂತ ಹೇಳಿ ಬಲವಂತ ಮಾಡೋದು ತಪ್ಪು. ಹಾಗೇನೆ ಒಂದು ಭಾಷೆಯನ್ನ ವಿರೋಧ ಮಾಡೋದು, ಈ ಭಾಷೆ ನಮ್ಮ ನೆಲದಲ್ಲಿ ಇರಕೂಡದು, ಈ ಭಾಷೆಯನ್ನ ನಮ್ಮ ನೆಲದಲ್ಲಿ ಯಾರು ಮಾತನಾಡಕೂಡದು ಅನ್ನೋ ರೀತಿಯ ಧೋರಣೆ ಕೂಡ ತಪ್ಪು ಅಂತ ಪವನ್ ಕಲ್ಯಾಣ್ ಮಾತನಾಡಿದ್ದಾರೆ. ರಾಷ್ಟ್ರೀಯ ಮತ್ತು ಸಾಂಸ್ಕೃತಿಕ ಏಕೀಕರಣದ ತತ್ವಗಳಿಗೆ ಈ ಎರಡೂ ಧೋರಣೆಗಳು ಕೂಡ ವಿರುದ್ಧವಾದದ್ದು. ಹಿಂದಿಯನ್ನ ಒಂದು ಭಾಷೆಯಾಗಿ ನಾನು ಎಂದಿಗೂ ಕೂಡ ವಿರೋಧ ಮಾಡೋದಿಲ್ಲ, ಆದರೆ ಹಿಂದಿ ಭಾಷೆಯನ್ನ ಕಡ್ಡಾಯಗೊಳಿಸಿ ಅಂತಂದ್ರೆ ಅದಕ್ಕೆ ನನ್ನ ವಿರೋಧ ಇದೆ ಅಂತ ಹೇಳಿ ಸ್ಪಷ್ಟೀಕರಣ ನೀಡಿದ್ದಾರೆ ಪವನ್ ಕಲ್ಯಾಣ್. ಪರ ವಿರೋಧ ದೇಶದ ಸಾಂಸ್ಕೃತಿಕ ಏಕೀಕರಣಕ್ಕೆ ಪೆಟ್ಟು ನೀಡುತ್ತೆ. ಒಂದು ಭಾಷೆಯನ್ನ ಅತಿಯಾಗಿ ಅವಲಂಬಿಸೋದು ಅಥವಾ ಅತಿಯಾಗಿ ವಿರೋಧಿಸೋದು ಎರಡೂ ಕೂಡ ದೇಶದ ಏಕೀಕರಣಕ್ಕೆ ಪೆಟ್ಟು ನೀಡುತ್ತೆ ಅನ್ನೋದು ಪವನ್ ಕಲ್ಯಾಣ್ ಅವರ ವಾದ. ಎನ್ಇಪಿ 2020 ಪ್ರಕಾರ ಹಿಂದಿ ಭಾಷೆಯನ್ನ ಕಡ್ಡಾಯಗೊಳಿಸಿಲ್ಲ, ಆದರೆ ಹೇರಿಕೆಯ ಬಗ್ಗೆ ಸುಳ್ಳು ನಿರೂಪಣೆಯನ್ನ ಹರಡಿಸಲಾಗ್ತಾ ಇದೆ ಬೇಕು ಅಂತಲೇ. ಎನ್ಇಪಿ ಅಡಿ ವಿದೇಶಿ ಭಾಷೆ ಜೊತೆಯಲ್ಲಿ 2 ಸ್ಥಳೀಯ ಭಾಷೆಗಳನ್ನ